ಬೇಸಿಗೆಯ ರಣ ಬಿಸಿಲಿಗೆ ಬರಿದಾಗ್ತಾ ಇದೆ ಮಂಡ್ಯದ ಕೆಆರ್ಎಸ್ ಡ್ಯಾಂನ ಓಡಲು. ಸುಮಾರು 95 ಅಡಿಗೆ ಕುಸಿದಿದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಹೌದು, ಬೇಸಿಗೆಯ ರಣ ಬಿಸಿಲಿನ ಪರಿಣಾಮ ನೋಡಿ ಕೆಆರ್ಎಸ್ ಡ್ಯಾಮ್ ಯಾವ ರೀತಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸುಮಾರು 95 ಅಡಿಗೆ ಕುಸಿದಿದೆ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ. ಸಕಾಲಕ್ಕೆ ಮುಂಗಾರು ಮಳೆ ಆಗದಿದ್ದರೆ ಕುಡಿಯುವ ನೀರಿಗೂ ಕಂಟಕ. ನೀರಿನ ಮಟ್ಟ ಕುಸಿತದಿಂದ ಬೇಸಿಗೆ ಬೆಳೆಗೆ ಕೆಆರ್ಎಸ್ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ. ರಣ ಬಿಸಿಲ ಬೇಗೆಗೆ ಭವಿಷ್ಯದಲ್ಲಿ ನೀರಿಗೂ ತತ್ವಾರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಡ್ಯಾಂನ ಉಳಿಕೆ ನೀರು ಕುಡಿಯುವ ಬಳಕೆಗೆ ಬಳಸೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಹೌದು, ಕುಡಿಯೋದಕ್ಕೆ ನೀರು ಬೇಕೇ ಬೇಕು. ಇಂಥ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಒದಗಿಸ್ತಾ ಹೋದರೆ ಕುಡಿಯೋ ನೀರಿಗೂ ಕೂಡ ಬಹಳಷ್ಟು ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಒಂದು ಕಡೆ ಬಿಸಿಲ ಬೇಗೆ, ಮಗದೊಂದು ಕಡೆ ಕೆಆರ್ಎಸ್ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಹಂತ ಹಂತವಾಗಿ ಕಡಿಮೆ ಆಗ್ತಾನೆ ಇದೆ. ಸೊ ಮುಂಗಾರು ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಕೃಷಿ ಚಟುವಟಿಕೆಗೆ ಬಹುತೇಕ ನೀರಿಲ್ಲ ಅಂತಾನೆ ಹೇಳಬಹುದು. ಈಗ ಬೇಸಿಗೆ ಬೆಳೆಗೆ ಪರ್ಯಾಯ ಏನು? ತೊಂದರೆ ಕೂಡ ಉಂಟಾಗಿದ್ದಿಲ್ಲ. ಈಗ ಕೂಡ ಎದುರಾಗ್ತಾರೆ. ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ಧ್ವನಿ ಅಷ್ಟಾಗಿ ಕ್ಲಿಯರ್ ಕೇಳಿಸ್ತಾ ಇಲ್ಲ. ನೋಡಿ, ಒಂದು ನಾವು ಅರ್ಥ ಮಾಡ್ಕೋಬೇಕು, ಬೇಸಿಗೆ ಬೆಳೆ ಅಂತ ಇರುತ್ತೆ. ಈ ಸಂದರ್ಭದಲ್ಲಿ ನೀರನ್ನು ಒದಗಿಸಲೇಬೇಕಾಗತ್ತೆ. ಬೇಸಿಗೆ ಬೆಳೆ ಇಲ್ಲ ಅಂತ ಹೇಳಿದ್ರೆ ಕೃಷಿ ಚಟುವಟಿಕೆಗಳು ಅಲ್ಲಿಗೆ ನಿಂತ್ಕೊಂಡ್ಬಿಡತ್ತೆ. ಮಗದೊಂದು ಕಡೆ ಕುಡಿಯೋ ನೀರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಕೊಳ್ಬೇಕು. ಈಗ 124 ಅಡಿ ಗರಿಷ್ಠ ಎತ್ತರದ ಕೆಆರ್ಎಸ್ ಡ್ಯಾಮ್ನಲ್ಲಿ 95 ಅಡಿಗೆ ಇಳಿದಿದೆ ಅಂತ ಹೇಳಿದ್ರೆ ನೋಡಿ, ನೀರಿನ ಪ್ರಮಾಣ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮಗದೊಮ್ಮೆ ನಮ್ಮ ಪ್ರತಿನಿಧಿ ಪ್ರಸನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಸನ್ನ, ಈಗ ಬೇಸಿಗೆ ಬೆಳೆಗೆ ಪರ್ಯಾಯ ವ್ಯವಸ್ಥೆ ಏನು? ಕುಡಿಯೋ ನೀರಿಗೆ ಬಹಳಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಸದ್ಯ ನೀರಿನ ಮಟ್ಟ ನೋಡಿದ್ರೆ ಸರ್ಕಾರದ ಆದೇಶ ಏನು ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಏನಾದರೂ ಸೂಚನೆ ಕೊಟ್ಟಿದೆಯಾ? ಹೆಂಗೆ ಒಂದು ಈಗಾಗಲೇ ಏನು ಮುಂಗಾರು ಮಳೆ ಕೈ ಕೊಟ್ಟಂತ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಭಾಗದಲ್ಲಿ ಏನು ಆ ಕೊಡಗು ಭಾಗದಲ್ಲಿ ಮಳೆಗೆ ಕೂಡ ಕ್ಷೀಣವಾಗಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಕೆಆರ್ಎಸ್ ಅಣೆಕಟ್ಟಿನಲ್ಲಿ 95 ಅಡಿಗೆ ಈಗ ನೀರಿನ ಮಟ್ಟ ಕೂಡ ಕುಸಿದಿರುವಂತದ್ದು. ದಿನೇ ದಿನೇ ಬಿಸಿಲಿನ ತಾಪಮಾನ ಏರ್ತಾ ಇರುವಂತ ಹಿನ್ನೆಲೆಯಲ್ಲಿ ನೀರಿನ ಪ್ರಮಾಣ ಕೂಡ ಅಣೆಕಟ್ಟೆಯಲ್ಲಿ ಕಮ್ಮಿ ಆಗ್ತಾ ಇರುವಂತದ್ದು. ಈಗಾಗಲೇ ಬೇಸಿಗೆ ಬೆಳೆಯನ್ನ ಮಾಡಬಾರ್ದು ಅಂತೇಳಿ ಕೂಡ ಈಗಾಗಲೇ ಜಿಲ್ಲಾಡಳಿತ ರೈತರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಕುಡಿಯಕ್ಕಷ್ಟೇ ಈ ನೀರನ್ನ ಬಳಸಲಾಗ್ತಾ ಇರುವಂತದ್ದು. ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು ಜನರಿಗೆ ಒಂದು ಕೆಆರ್ಎಸ್ ನ ಕುಡಿಯುವ ನೀರಿನ ಈಗ ಹಂಚಿಕೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಏನು ರೈತರು ಬೆಳೆದಿರುವಂತ ಬೆಳೆಗಳಿಗೆ ನೀರಿನ ಹೊಡೆತ ಕೂಡ ಈಗ ಒಂದ್ ಕಡೆ ಉಂಟಾಗುವಂತ ಸಾಧ್ಯತೆಗಳು ಇರುವಂತದ್ದು. ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಒಂದು ನೀರಿನ ಒಂದು ಆತಂಕವನ್ನ ಕೂಡ ಎದುರಿಸಬೇಕಾಗುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಇದಷ್ಟೇ ರೈತರು ಏನ್ ಹೇಳ್ತಿದ್ದಾರೆ? ಈಗ ನೀರನ್ನ ಒದಗಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಸೂಚನೆ ಏನಾದರೂ ಹೋದ್ರೆ ರೈತರು ಪರ್ಯಾಯ ಏನು? ಅವರು ಏನಾದರೂ ರಿಪ್ಲೈ ಕೊಟ್ಟಿದ್ದಾರಾ? ರೈತರು ಈಗಾಗಲೇ ಹಲವು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕಳೆದ ಹಲವು ವರ್ಷಗಳ ಹಿಂದೆ 95-70 ಅಡಿ ನೀರಿದ್ದಾಗಲೂ ಕೂಡ ಬೇಸಿಗೆ ಬೆಳೆಗೆ ನೀರನ್ನ ಕೂಡ ಆ ಹಿಂದಿನ ಸರ್ಕಾರಗಳು ಹರಿಸಿದ್ರು. ಯಾವುದೇ ಕಾರಣಕ್ಕೂ ನೀವು ಕೂಡ ನೀರನ್ನ ತಡೆ ಹಿಡಿಯದೆ ರೈತರಿಗೆ 2 ಬಾರಿ ಆದ್ರೂ ಬೇಸಿಗೆ ಬೆಳೆಯ ನೀರನ್ನ ಕೊಟ್ಟು ರೈತರ ಬೆಳೆಗಳನ್ನ ಉಳಿಸ್ಬೇಕು ಅಂತ ಹೇಳಿ ಕೂಡ ಹಲವಾರು ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೂಡ ಕೈಗೊಳ್ಳುತ್ತೆ ಅನ್ನೋದನ್ನ ಕೂಡ ಈಗ ಕಾಯ್ದು ನೋಡ್ಬೇಕಾಗಿರುತ್ತದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.